ನನ್ನ ಅಕ್ಕನ ಮದುವೆ ಸಮೀಪಿಸುತ್ತಿತ್ತು. ಮದುವೆಗೆ ಇನ್ನೂ ಕೆಲವು ದಿನಗಳು ಬಾಕಿ ಇದ್ದರೂ ಸಿದ್ಧತೆಗಳು ಮತ್ತು ವಿಧಿವಿಧಾನಗಳು ಆರಂಭವಾಗಿದ್ದವು. ನಮ್ಮ ಅತ್ಯಂತ ಮೆಚ್ಚಿನ ಚಿಕ್ಕಪ್ಪ, ಇನ್ನೂ ಮದುವೆಯಾಗಿಲ್ಲದವರು, ಅಕ್ಕನಿಗೆ ಶುಭ ಹಾರೈಸಲು ನಮ್ಮ ಮನೆಗೆ ಬಂದಿದ್ದರು. ಅವರು ನಮ್ಮ ದೂರದ ಸಂಬಂಧಿಯಾಗಿದ್ದರು. ಚಿಕ್ಕಪ್ಪ ಮತ್ತು ಅಮ್ಮ ಮಾತನಾಡುತ್ತಿದ್ದರು. ಅವರ ಮಾತುಗಳನ್ನು ಕೇಳಿ ನಾನು ನಗಲು ಆರಂಭಿಸಿದೆ. ನನ್ನ ನಗುವನ್ನು ನೋಡಿ ಅಕ್ಕ ಕೂಡ ನಗತೊಡಗಿದಳು, ಏಕೆಂದರೆ ನಾನು ಏಕೆ ನಗುತ್ತಿದ್ದೆ ಎಂದು ಅವಳಿಗೆ ತಿಳಿದಿತ್ತು. ಚಿಕ್ಕಪ್ಪ ನನ್ನ ಬಳಿಗೆ ಬಂದಾಗ ಅಕ್ಕ ತನ್ನ ಕೋಣೆಗೆ ಹೋದಳು. ಚಿಕ್ಕಪ್ಪ ನನ್ನ ನಗುವಿನ ಕಾರಣವನ್ನು ಕೇಳುತ್ತಾರೆ ಎಂದು ಅವಳಿಗೆ ತಿಳಿದಿತ್ತು. ಚಿಕ್ಕಪ್ಪ ನನ್ನ ಬಳಿಗೆ ಬಂದು ನನ್ನ ಭುಜದ ಮೇಲೆ ಕೈಯಿಟ್ಟು, ನನ್ನ ಚಿಕ್ಕ ಪುಟ್ಟಿ ಏಕೆ ನಗುತ್ತಿದೆ ಎಂದು ಕೇಳಿದರು. ಏನಿಲ್ಲ ಚಿಕ್ಕಪ್ಪ, ಅಕ್ಕನ ಮಾತು ಕೇಳಿ ನಗುತ್ತಿದ್ದೆ ಎಂದು ನಾನು ಹೇಳಿದೆ. ಆದರೆ ಚಿಕ್ಕಪ್ಪ ನಾವಿಬ್ಬರೂ ಏಕೆ ನಗುತ್ತಿದ್ದೇವೆ ಎಂದು ತಿಳಿದಿದ್ದರು ಎಂದು ನನಗೆ ಅನಿಸಿತು. ನನಗೆ ಎಲ್ಲವೂ ಗೊತ್ತು. ನಿಮ್ಮ ಅಮ್ಮ ನನ್ನ ಮದುವೆಯ ಬಗ್ಗೆ ಕೇಳುತ್ತಿದ್ದಳು, ಆದ್ದರಿಂದ ನೀವಿಬ್ಬರೂ ನಗುತ್ತಿದ್ದೀರಿ. ಆದರೆ ಚಿಂತೆ ಮಾಡಬೇಡಿ, ನಿಮ್ಮ ಚಿಕ್ಕಪ್ಪ ಕೂಡ ಶೀಘ್ರದಲ್ಲೇ ಮದುವೆಯಾಗುತ್ತಾನೆ ಎಂದು ಅವರು ಹೇಳಿದರು. ತಮ್ಮ ಮದುವೆಯ ವಿಷಯದಲ್ಲಿ ಚಿಕ್ಕಪ್ಪ ತುಂಬಾ ಗಂಭೀರವಾಗಿದ್ದರು, ಏಕೆಂದರೆ ಯಾರೂ ಅವರ ಮದುವೆಯ ಬಗ್ಗೆ ಮಾತನಾಡುತ್ತಿರಲಿಲ್ಲ. ಅವರ ವಯಸ್ಸು 35 ವರ್ಷಕ್ಕಿಂತ ಹೆಚ್ಚು, ಮತ್ತು ಈಗ ಅಕ್ಕನ ಮದುವೆಯೂ ಆಗುತ್ತಿದೆ. ಅವಳು ಚಿಕ್ಕಪ್ಪನಿಗಿಂತ ತುಂಬಾ ಚಿಕ್ಕವಳು. ಚಿಕ್ಕಪ್ಪ ನನ್ನ ಭುಜದ ಮೇಲೆ ಇಟ್ಟಿದ್ದ ಕೈ ನನಗೆ ತುಂಬಾ ಅನುಮಾನಾಸ್ಪದವಾಗಿ ಅನಿಸಿತು. ಆದ್ದರಿಂದ ನಾನು ಅವರ ಕೈಯನ್ನು ತಳ್ಳಿ ನನ್ನ ಕೋಣೆಗೆ ಹೋದೆ. ಅನುಮಾನದ ಬೀಜ ಬಿತ್ತನೆ. ಸ್ನೇಹಿತರೆ, ನಾನು ನನ್ನ ಕುಟುಂಬದ ಅತ್ಯಂತ ಚಿಕ್ಕ ಮತ್ತು ಹೆಚ್ಚು ಪ್ರೀತಿಯ ಮಗಳಾಗಿದ್ದೆ. ಅಮ್ಮ ಅಪ್ಪ ನನ್ನನ್ನು ತುಂಬಾ ಪ್ರೀತಿಯಿಂದ ಬೆಳೆಸಿದ್ದರು. ಆದರೆ ಯಾರಾದರೂ ನನ್ನೊಂದಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂತಹದ್ದನ್ನು ಮಾಡಬಹುದು ಎಂದು ನನಗೆ ತಿಳಿದಿರಲಿಲ್ಲ. ಜನವರಿ ತಿಂಗಳು ತುಂಬಾ ಚಳಿಯಿತ್ತು. ಚಳಿಗಾಲದ ದಿನಗಳು ಮತ್ತು ಅಕ್ಕನ ಮದುವೆಯೂ ಚಳಿಗಾಲದಲ್ಲಿಯೇ ಆಗುತ್ತಿತ್ತು. ಅಕ್ಕನ ಮದುವೆಯ ಸಿದ್ಧತೆಗಳು ನಡೆಯುತ್ತಿದ್ದವು ಮತ್ತು ನನ್ನ ಶಾಲೆಯೂ ನಡೆಯುತ್ತಿತ್ತು. ಸಾಮಾನ್ಯವಾಗಿ ಅಕ್ಕ ನನ್ನನ್ನು ಶಾಲೆಗೆ ಬಿಡುತ್ತಿದ್ದಳು, ಆದರೆ ಅವಳ ಮದುವೆಯಿಂದಾಗಿ ನಾನು ಅಪ್ಪನೊಂದಿಗೆ ಹೋಗಲು ಆರಂಭಿಸಿದೆ. ಅಪ್ಪ ಕೆಲವೊಮ್ಮೆ ತಡವಾಗುತ್ತಿದ್ದರು. ಅಮ್ಮನಿಗೆ ಸ್ಕೂಟರ್ ಓಡಿಸಲು ಬರುತ್ತಿರಲಿಲ್ಲ, ಹಾಗಾಗಿ ನನಗೆ ಅವರ ಹೊರತು ಬೇರೆ ಆಯ್ಕೆ ಇರಲಿಲ್ಲ. ಒಂದು ದಿನ ನಾನು ಶಾಲೆಗೆ ಹೋಗಲು ಸಿದ್ಧವಾದೆ ಮತ್ತು ಹಾಲ್ಗೆ ಬಂದೆ. ಆಗ ಬಾತ್ರೂಂನಿಂದ ಅಪ್ಪನ ಧ್ವನಿ ಕೇಳಿಸಿತು. ಸೋನಿಯಾ, ಅರ್ಧ ಗಂಟೆ ಇರು, ನಾನು ಸಿದ್ಧವಾಗಿ ಬರುತ್ತೇನೆ ಎಂದು ಅಪ್ಪ ಹೇಳಿದಾಗ ನನಗೆ ತುಂಬಾ ಸಿಟ್ಟು ಬಂತು. ನಾನು ಅಪ್ಪನಿಗೆ ಹೇಳಿದೆ, ಅಪ್ಪ, ನೀವು ನನ್ನನ್ನು ಪ್ರತಿದಿನ ತಡಮಾಡುತ್ತೀರಿ. ನೀವು ನನ್ನನ್ನು ಶಾಲೆಗೆ ಕರೆದುಕೊಂಡು ಹೋಗಲು ಶುರು ಮಾಡಿದಾಗಿನಿಂದ ನಾನು ಪ್ರತಿದಿನ ತಡವಾಗಿ ಹೋಗುತ್ತಿದ್ದೇನೆ ಮತ್ತು ಅದರಿಂದ ನನಗೆ ಟೀಚರ್ನಿಂದ ಶಿಕ್ಷೆಯಾಗುತ್ತಿದೆ. ನಮ್ಮ ಮಾತುಕತೆ ನಡೆಯುತ್ತಿರುವಾಗಲೇ ಚಿಕ್ಕಪ್ಪ ಎದ್ದು ಬಂದು, ಸೋನಿಯಾ, ನಿನಗೆ ತೊಂದರೆ ಇಲ್ಲದಿದ್ದರೆ ಇಂದು ನಾನು ನಿನ್ನನ್ನು ಶಾಲೆಗೆ ಬಿಟ್ಟು ಬರುತ್ತೇನೆ ಎಂದು ಹೇಳಿದರು. ಚಿಕ್ಕಪ್ಪ ಅಷ್ಟು ಹೇಳಿದ ತಕ್ಷಣ ಅಪ್ಪ ಅವರಿಗೆ ಕೀ ಕೊಟ್ಟು, ಸೋನಿಯಾಗೆ ಏಕೆ ತೊಂದರೆಯಾಗಬೇಕು, ಇಲ್ಲಿದೆ ಕೀ, ಇದನ್ನು ತೆಗೆದುಕೊಂಡು ಶಾಲೆಗೆ ಬಿಟ್ಟು ಬಾ ಎಂದು ಹೇಳಿದರು. ಅಪ್ಪನಿಗೆ ಒಂದು ಕೆಲಸ ಕಡಿಮೆಯಾಯಿತು. ಚಿಕ್ಕಪ್ಪ ತಕ್ಷಣ ರೆಡಿಯಾಗಿ ಸ್ಕೂಟರ್ ತೆಗೆದುಕೊಂಡು ನನ್ನನ್ನು ಶಾಲೆಗೆ ಬಿಡಲು ಹೊರಟರು. ನನ್ನ ಶಾಲೆ ಬೆಳಗ್ಗೆ 7 ಗಂಟೆಗೆ ಆರಂಭವಾಗುತ್ತದೆ ಮತ್ತು ಇಂದು ನಾನು ಅನೇಕ ದಿನಗಳ ನಂತರ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗುತ್ತಿದ್ದೆ. ಚಿಕ್ಕಪ್ಪ ಸ್ಕೂಟರನ್ನು ತುಂಬಾ ವೇಗವಾಗಿ ಓಡಿಸುತ್ತಿದ್ದರು. ಸಾಮಾನ್ಯವಾಗಿ ನಾನು ಅಪ್ಪನನ್ನು ಹಿಡಿದು ಅವರ ಹಿಂದೆ ಕೂರುತ್ತಿದ್ದೆ. ಆದರೆ ಇಂದು ನಾನು ಹಾಗೆ ಮಾಡಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಚಿಕ್ಕಪ್ಪನ ಜೊತೆ ಅದನ್ನು ಮಾಡುವುದು ನನಗೆ ಅನಾನುಕೂಲವಾಗಿತ್ತು. ನನಗೆ ತುಂಬಾ ಚಳಿಯಾಗುತ್ತಿತ್ತು ಮತ್ತು ನಡುಗುತ್ತಿದ್ದೆ. ಸ್ವಲ್ಪ ದೂರ ಹೋದ ನಂತರ ಚಿಕ್ಕಪ್ಪ ನನ್ನ ಕೈ ಹಿಡಿದು, ತನ್ನನ್ನು ಹಿಡಿದುಕೋ ಎಂದು ಹೇಳಿದರು. ಸೋನಿಯಾ, ನಾನು ನಿನ್ನ ಧ್ವನಿಯನ್ನು ಕೇಳಬಲ್ಲೆ, ನಾಚಿಕೆ ಬೇಡ. ನೀನು ನನ್ನನ್ನು ಹಿಡಿದು ಆರಾಮವಾಗಿ ಕೂರಬಹುದು. ಚಿಕ್ಕಪ್ಪ ಹಾಗೆ ಹೇಳಿದರು. ನಾನು ಅವರನ್ನು ಹಿಡಿದು ಕೂರಲಿಲ್ಲ. ಆಗ ಚಿಕ್ಕಪ್ಪ ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕಿದರು ಮತ್ತು ನಾನು ಅವರ ಮೇಲೆ ಬಿದ್ದೆ. ನಾನು ಅವರ ಮೇಲೆ ಬಿದ್ದ ತಕ್ಷಣ ಅವರು ನನ್ನ 2 ಕೈಗಳನ್ನು ಹಿಡಿದು ತಮ್ಮ ಹತ್ತಿರ ತಂದು ಹೇಳಿದರು, ಸೋನಿಯಾ, ನಾನು ಮತ್ತೆ ಹೇಳುತ್ತಿದ್ದೇನೆ, ನಿನಗೆ ಚಳಿ ಆಗುತ್ತಿದ್ದರೆ ನನ್ನನ್ನು ಹಿಡಿದು ಕೂರು ಎಂದರು. ನನಗೆ ತುಂಬಾ ಚಳಿ ಆಗುತ್ತಿತ್ತು ಮತ್ತು ನಾನು ತಾಳ್ಮೆ ಕಳೆದುಕೊಳ್ಳುತ್ತಿದ್ದೆ, ಆದ್ದರಿಂದ ನಾನು ಅವರನ್ನು ಹಿಡಿದು ಕೂತೆ. ಆ ದಿನ ನಾನು ಚಿಕ್ಕಪ್ಪನ ಮಾತನ್ನು ಕೇಳಿದೆ, ಆದರೆ ಅದು ನನ್ನ ಅತಿ ದೊಡ್ಡ ತಪ್ಪು ಎಂದು ತೋರುತ್ತದೆ. ನಾನು ಅವರ ಮಾತಿಗೆ ಹೆಚ್ಚು ಗಮನ ಕೊಡಲಿಲ್ಲ, ಆದರೆ ಅವರ ಸ್ಪರ್ಶದಲ್ಲಿ ಏನೋ ವಿಶೇಷವಾದದ್ದನ್ನು ಅನುಭವಿಸಿದೆ ಮತ್ತು ಆ ದಿನದ ನಂತರ ಅವರು ನನ್ನೊಂದಿಗೆ ವಿಭಿನ್ನ ರೀತಿಯಲ್ಲಿ ವರ್ತಿಸಲು ಪ್ರಾರಂಭಿಸಿದರು. ಆ ದಿನ ಚಿಕ್ಕಪ್ಪನೇ ನನ್ನನ್ನು ಮರಳಿ ಕರೆದುಕೊಂಡು ಬಂದರು. ಹಿಂದಿರುಗುವಾಗ ಅವರು ನನ್ನ ಕೈಯನ್ನು ಅವರ ಭುಜದ ಮೇಲೆ ಇಡಲು ಹೇಳಿದರು, ಆದರೆ ಆ ಸಮಯದ ಚಳಿ ಆಗುತ್ತಿರಲಿಲ್ಲ, ಆದ್ದರಿಂದ ನಾನು ಸ್ಪಷ್ಟವಾಗಿ ನಿರಾಕರಿಸಿದೆ. ಆ ದಿನದ ನಂತರ ಚಿಕ್ಕಪ್ಪ ಪ್ರತಿದಿನ ನನ್ನನ್ನು ಶಾಲೆಗೆ ಬಿಟ್ಟು ಬರುತ್ತಿದ್ದರು.
ಹಗುರವಾಗಿ ನಾನು ಅವರನ್ನು ಹಿಡಿದು ಕೂರುವುದು ಸಾಮಾನ್ಯವಾಗುತ್ತಿತ್ತು ಮತ್ತು ನನಗೆ ಅದು ಅನಾನುಕೂಲವಾಗುತ್ತಿರಲಿಲ್ಲ. ಚಿಕ್ಕಪ್ಪನ ಚಲನವಲನಗಳು. ಮೊದಲು ನನ್ನ ಅಮ್ಮ ನನ್ನ ಕೂದಲಿಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಜಡೆ ಹಾಕುತ್ತಿದ್ದರು. ಆದರೆ ಅಕ್ಕನ ಮದುವೆಯಿಂದಾಗಿ ಅವರು ನನ್ನ ಮೇಲೆ ಯಾವುದೇ ಗಮನ ಕೊಡುತ್ತಿರಲಿಲ್ಲ. ಕಳೆದ ಕೆಲವು ದಿನಗಳಿಂದ ನಾನೇ ಜಡೆ ಹಾಕಿಕೊಂಡು ಶಾಲೆಗೆ ಹೋಗುತ್ತಿದ್ದೆ ಮತ್ತು ಹಿಂತಿರುಗಿ ಹೋಗುವಾಗ ನನ್ನ ಎಲ್ಲಾ ಕೂದಲು ಅಸ್ತವ್ಯಸ್ತವಾಗಿರುತ್ತಿತ್ತು. ಆ ದಿನ ಮನೆಗೆ ಬಂದ ತಕ್ಷಣ ನಾನು ಮೊದಲು ನನ್ನ ಸ್ಕೂಲ್ ಡ್ರೆಸ್ ಬದಲಾಯಿಸಿ ಕೂದಲನ್ನು ಬಿಚ್ಚಿ ಕನ್ನಡಿಯ ಮುಂದೆ ಕುಳಿತೆ. ನಾನು ಅಮ್ಮನನ್ನು ಕೇಳಿದೆ, ಅಮ್ಮ, ನನ್ನ ಕೂದಲಿಗೆ ಎಣ್ಣೆ ಹಚ್ಚು ಎಂದೆ. ಆಗ ಅಮ್ಮ, ಸೋನಿಯಾ, ಈಗ ಆಗುವುದಿಲ್ಲ. ನನಗೆ ನಿನ್ನ ಅಕ್ಕನನ್ನು ಕರೆದುಕೊಂಡು ಮಾರುಕಟ್ಟೆಗೆ ಹೋಗಬೇಕು. ಅಷ್ಟು ಹೇಳಿ ಅಮ್ಮ ಮಾರುಕಟ್ಟೆಗೆ ಹೋದರು. ಆಗಲೇ ಚಿಕ್ಕಪ್ಪ ನನ್ನ ಕೋಣೆಗೆ ಬಂದು, ಸೋನಿಯಾ, ನಿನ್ನ ಅಮ್ಮ ಮಾಡದ ಕೆಲಸವನ್ನು ನಾನು ಮಾಡುತ್ತೇನೆ ಎಂದರು. ಚಿಕ್ಕಪ್ಪನ ನೋಟದಿಂದ ನನಗೆ ಮುಜುಗರವಾಯಿತು. ಹಾಗಾಗಿ ನಾನು ಅವರ ಸಹಾಯವನ್ನು ನಿರಾಕರಿಸಿದೆ. ಆದರೆ ಅವರು ಜೋರಾಗಿ ನನ್ನನ್ನು ಹಾಸಿಗೆಯ ಅಂಚಿನಲ್ಲಿ ಕೂರಿಸಿ ನನ್ನ ಕೂದಲಿಗೆ ಎಣ್ಣೆ ಹಚ್ಚಲು ಶುರುಮಾಡಿದರು. ಅವರು ಎಣ್ಣೆ ಹಚ್ಚುತ್ತಿದ್ದಾಗ ಅವರ ಕೈಯ ಸ್ಪರ್ಶ ನನ್ನ ಬೆನ್ನಿಗೆ ಅನುಭವವಾಯಿತು. ಅದು ನನಗೆ ತುಂಬಾ ವಿಚಿತ್ರವೆನಿಸಿತು. ನಾನು ಅವರನ್ನು, ಚಿಕ್ಕಪ್ಪ, ನೀವು ನನ್ನ ಕೂದಲಿಗೆ ಎಣ್ಣೆ ಹಚ್ಚುತ್ತಿದ್ದೀರಿ, ಆದರೆ ನನ್ನ ಬೆನ್ನನ್ನು ಏಕೆ ಮುಟ್ಟುತ್ತಿದ್ದೀರಿ? ದಯವಿಟ್ಟು ನಿಮ್ಮ ಕೈಯನ್ನು ಹಿಂದೆ ತೆಗೆದುಕೊಳ್ಳಿ, ನನಗೆ ಇಷ್ಟವಿಲ್ಲ ಎಂದೆ. ನನ್ನ ಮಾತು ಕೇಳಿ ಅವರು ನಗುತ್ತಿದ್ದರು, ಆದರೆ ತಮ್ಮ ಕೈಯನ್ನು ತೆಗೆಯಲಿಲ್ಲ. ನಾನು ಅವರ ಕೈಯನ್ನು ತಳ್ಳಿ ನನ್ನ ಕೋಣೆಯಿಂದ ಹೊರಗೆ ಬಂದೆ. ಆಮೇಲೆ ಚಿಕ್ಕಪ್ಪ ನನ್ನ ಹಿಂದೆ ಓಡಿ ಬಂದು ನನ್ನ ಕೈ ಹಿಡಿದರು. ಅದೇ ಸಮಯದಲ್ಲಿ ನಮ್ಮ ಕೆಲಸದವಳಾದ ರೀನಾ ಆಂಟಿ ಮನೆಗೆ ಬಂದರು. ಅವರನ್ನು ನೋಡಿ ಚಿಕ್ಕಪ್ಪ ತಕ್ಷಣ ನನ್ನ ಕೈಬಿಟ್ಟರು. ಚಿಕ್ಕಪ್ಪನ ಈ ವರ್ತನೆಯಿಂದ ನನಗೆ ತುಂಬಾ ಕೋಪ ಬಂತು. ನನ್ನ ಕೋಪಭರಿತ ಮುಖ ನೋಡಿ ರೀನಾ ಆಂಟಿ, ಸೋನಿಯಾ, ಏನಾಯಿತು? ನೀನು ಇಷ್ಟು ಕೋಪದಲ್ಲಿ ಏಕೆ ಇದ್ದೀಯಾ ಎಂದು ಕೇಳಿದರು. ನಾನು ಅವರಿಗೆ ಏನೂ ಹೇಳಲಿಲ್ಲ, ಏಕೆಂದರೆ ನನಗೆ ಅವರಿಗೆ ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ. ನಾನು ಏನೂ ಮಾತನಾಡದೆ ನನ್ನ ಕೋಣೆಗೆ ಬಂದುಬಿಟ್ಟೆ. ನಾನು ಹೋದ ಮೇಲೆ ರೀನಾ ಆಂಟಿ ಚಿಕ್ಕಪ್ಪನನ್ನು ಕೇಳಿದರು, ಸೋನಿಯಾ ಇಷ್ಟು ಕೋಪದಲ್ಲಿ ಏಕೆ ಇದ್ದಾಳೆ? ಚಿಕ್ಕಪ್ಪ ಸುಳ್ಳು ಹೇಳುತ್ತಾ, ಇಂದು ಸ್ಕೂಲ್ನಿಂದ ಬರುವಾಗ ನಾನು ಅವಳಿಗೆ ಚಿಪ್ಸ್ ತೆಗೆದುಕೊಂಡು ಕೊಡಲಿಲ್ಲ, ಆದ್ದರಿಂದ ನನ್ನ ಮೇಲೆ ಕೋಪಗೊಂಡಿದ್ದಾಳೆ ಎಂದರು. ಚಿಕ್ಕಪ್ಪ ತನ್ನ ತಪ್ಪು ವರ್ತನೆಯನ್ನು ಮುಚ್ಚಿಹಾಕಲು ಸುಳ್ಳು ಹೇಳುತ್ತಿದ್ದರು. ಆದ್ದರಿಂದ ಅವರು ನನ್ನನ್ನು ಯಾರೊಂದಿಗೂ ಹೆಚ್ಚು ಮಾತನಾಡಲು ಬಿಡುತ್ತಿರಲಿಲ್ಲ. ರೀನಾ ಆಂಟಿ ತನ್ನ ಎಲ್ಲಾ ಕೆಲಸ ಮುಗಿಸಿ ತನ್ನ ಮನೆಗೆ ಹೋದರು. ನಾನು ಊಟ ಮಾಡಿ ನನ್ನ ಕೋಣೆಗೆ ಬಂದೆ. ಅಮ್ಮ ಮತ್ತು ಅಕ್ಕ ಇನ್ನು ಮನೆಗೆ ಬಂದಿರಲಿಲ್ಲ. ನಾನು ನನ್ನ ಕೋಣೆಯಲ್ಲಿ ಮಲಗಿದ್ದೆ. ನನಗೆ ಪ್ರತ್ಯೇಕ ಕೋಣೆ ಇತ್ತು. ಅದು ಅಷ್ಟೂ ದೊಡ್ಡದಾಗಿರಲಿಲ್ಲ. ಕಷ್ಟದಿಂದ ಒಬ್ಬಿಬ್ಬರು ಜನರಿಗೆ ಮಾತ್ರ ಇರುವಷ್ಟು ಜಾಗವಿತ್ತು. ನಾನು ಮಲಗಿಕೊಂಡು ನನ್ನ ಪುಸ್ತಕಗಳನ್ನು ಓದುತ್ತಿದ್ದೆ. ಕರಾಳ ರಾತ್ರಿ. ಆಗ ನನಗೆ ಯಾರೋ ಕಾಲುಗಳ ಸದ್ದು ಕೇಳಿಸಿತು. ನಾನು ಅವಸರವಾಗಿ ನನ್ನ ಕೋಣೆಯ ಬೆಳಕನ್ನು ಆರಿಸಿ ನನ್ನನ್ನು ಕಂಬಳಿಯಿಂದ ಮುಚ್ಚಿಕೊಂಡೆ, ಏಕೆಂದರೆ ಮನೆಯಲ್ಲಿ ನಾನು ಮತ್ತು ಚಿಕ್ಕಪ್ಪ ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂದು ನನಗೆ ತಿಳಿದಿತ್ತು. ನಾನು ನಿದ್ದೆ ಮಾಡುತ್ತಿರುವಂತೆ ನಟಿಸಿದೆ. ಆಗ ಚಿಕ್ಕಪ್ಪ ನನ್ನ ಕೋಣೆಗೆ ಬಂದು ಬೆಳಕನ್ನು ಹಚ್ಚಿದರು. ನಂತರ ನನ್ನ ಹೆಸರು ಹಿಡಿದು ಕರೆದರು. ನಾನು ಎದ್ದೇಳದಿದ್ದಾಗ ಅವರು ನನ್ನ ಕಂಬಳಿಯನ್ನು ತೆಗೆದರು. ಅವರ ಈ ಕೃತ್ಯದಿಂದ ನನಗೆ ತುಂಬಾ ಕೋಪ ಬಂತು. ನಿನಗೆ ಹೇಗೆ ಧೈರ್ಯ ಬಂತು ನನ್ನನ್ನು ತಪ್ಪಾಗಿ ಮುಟ್ಟಲು ಮತ್ತು ನನ್ನೊಂದಿಗೆ ಅಸಭ್ಯವಾಗಿ ವರ್ತಿಸಲು ಎಂದಾಗ ನನ್ನ ಕೋಪವನ್ನು ನೋಡಿ ಅವರು ತುಂಬಾ ಶಾಂತರಾಗಿ, ಮಗು, ಆ ಸಮಯದಲ್ಲಿ ನಾನು ನಿನ್ನೊಂದಿಗೆ ತಪ್ಪು ಕೆಲಸ ಮಾಡುತ್ತಿರಲಿಲ್ಲ. ನಿನ್ನ ಕೆಲವು ಕೂದಲು ನಿನ್ನ ಫ್ರಾಕ್ನಲ್ಲಿ ಸಿಲುಕಿಕೊಂಡಿದ್ದವು. ನಾನು ಅವುಗಳನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದೆ, ಆದರೆ ನೀನು ಕೋಪಗೊಂಡು ಹೊರಗೆ ಹೋದೆ ಎಂದರು. ಆ ಸಮಯದಲ್ಲಿ ನನಗೆ ಚಿಕ್ಕಪ್ಪ ಸರಿಯಾಗಿ ಹೇಳುತ್ತಿದ್ದಾರೆ ಎಂದು ಅನಿಸಿತು. ನಾನು, ಸರಿ, ಆದರೆ ಈಗ ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಕೇಳಿದೆ. ಅವರು, ನಾನು ನಿನ್ನೊಂದಿಗೆ ಮಾತನಾಡಲು ಬಂದೆ. ಈ ಮನೆಯಲ್ಲಿ ಎಲ್ಲರೂ ನಿನ್ನ ಅಕ್ಕನಿಗೆ ಹೆಚ್ಚು ಮಹತ್ವ ಕೊಡುತ್ತಾರೆ, ನಿನ್ನ ಜೊತೆ ಯಾರೂ ಮಾತನಾಡುವುದಿಲ್ಲ. ಇಂದು ನೀನು ನಿನ್ನ ಅಮ್ಮನಿಗೆ ಕೂದಲಿಗೆ ಎಣ್ಣೆ ಹಚ್ಚಲು ಹೇಳಿದಾಗ ಅವಳು ನಿನ್ನ ಮಾತನ್ನು ತಪ್ಪಿಸಿ ಮಾರುಕಟ್ಟೆಗೆ ಹೋದಳು. ಮದುವೆಯ ತಯಾರಿಗಳು ಮುಖ್ಯ, ಆದರೆ ಈ ಮನೆಯಲ್ಲಿ ಇನ್ನೊಬ್ಬ ಮಗಳಿದ್ದಾಳೆ ಎಂಬುದನ್ನು ಎಲ್ಲರೂ ನೋಡಬೇಕು, ಅವಳಿಗೂ ಕಾಳಜಿ ಇರಬೇಕು. ನಾನು ಅನ್ಯಾಯ ಸಹಿಸುವುದಿಲ್ಲ. ಈ ಮನೆಯಲ್ಲಿ ಯಾರೂ ನಿನ್ನ ಬಗ್ಗೆ ಕಾಳಜಿ ಮಾಡುತ್ತಿಲ್ಲ ಎಂದು ನನಗೆ ಗೊತ್ತಿದೆ. ಆದರೆ ನೀನು ಚಿಂತಿಸಬೇಡ, ನಾನು ಯಾವಾಗಲೂ ನಿನ್ನನ್ನು ನೋಡಿಕೊಳ್ಳುತ್ತೇನೆ. ನಾನು ಬಂದಿರದಿದ್ದರೆ ನಿನ್ನನ್ನು ನೋಡಿಕೊಳ್ಳಲು ಯಾರೂ ಇರುತ್ತಿರಲಿಲ್ಲ ಎಂದರು. ಚಿಕ್ಕಪ್ಪನ ಮಾತಿನಲ್ಲಿ ಸತ್ಯವಿತ್ತು. ಬಹಳ ದಿನಗಳಿಂದ ನನಗೂ ಈ ಮನೆಯಲ್ಲಿ ನನ್ನನ್ನು ಯಾರೂ ಕಾಳಜಿ ಮಾಡುತ್ತಿಲ್ಲ ಎಂದು ಅನಿಸುತ್ತಿತ್ತು. ಎಲ್ಲರೂ ನನ್ನ ಅಕ್ಕನ ಮದುವೆಯಲ್ಲಿ ನಿರತರಾಗಿದ್ದರು. ನನ್ನ ಓದು ಮತ್ತು ತಿನ್ನುವುದು ಮುಖ್ಯ, ಆದರೆ ನನ್ನ ಹೆತ್ತವರು ಅದನ್ನು ಮರೆತಿದ್ದರು. ನಾನು ಮಗುವಲ್ಲ, ಮನೆಯವರ ವರ್ತನೆಯನ್ನು ಗಮನಿಸದಿರಲು. ಚಿಕ್ಕಪ್ಪ ಹೀಗೆ ನನ್ನ ಕಾಳಜಿ ಮಾಡುವುದನ್ನು ನೋಡಿ ನನಗೆ ಒಳ್ಳೆಯ ಅನುಭವವಾಯಿತು. ಬಹಳ ದಿನಗಳ ನಂತರ ಯಾರಾದರೂ ನನ್ನ ಬಗ್ಗೆ ಯೋಚಿಸಿದರು.
ನಾನು ಅವರನ್ನು ತಬ್ಬಿಕೊಂಡೆ. ಅವರು ನನ್ನನ್ನು ತಬ್ಬಿಕೊಂಡರು. ಆ ದಿನದ ನಂತರ ಅವರ ಒಳ್ಳೆಯ ಆಲೋಚನೆಗೆ ಅವರಿಗೆ ಧನ್ಯವಾದ ಹೇಳಿದೆ. ಹೀಗೆ ನನ್ನ ಮನಸ್ಸಿನಲ್ಲಿ ಚಿಕ್ಕಪ್ಪನ ಒಳ್ಳೆಯ ಚಿತ್ರಣ ನಿರ್ಮಾಣವಾಯಿತು. ಆಮೇಲೆ ನಾನು ಯಾವಾಗ ಮನೆಗೆ ಬರುತ್ತಿದ್ದೆ, ಆಗ ಚಿಕ್ಕಪ್ಪ ನನ್ನನ್ನು ಪ್ರೀತಿಯಿಂದ ತಬ್ಬಿಕೊಳ್ಳುತ್ತಿದ್ದರು ಮತ್ತು ತಮ್ಮ ಕೈಯಿಂದ ಊಟ ತಿನ್ನಿಸುತ್ತಿದ್ದರು. ಅವರು ತಮ್ಮ ಮೊಬೈಲ್ ಫೋನ್ ಕೂಡ ನನಗೆ ಕೊಡುತ್ತಿದ್ದರು. ಇದಕ್ಕಿಂತ ಮೊದಲು ಯಾರೂ ನನಗೆ ಮೊಬೈಲ್ ಅವಕಾಶ ಕೊಡುತ್ತಿರಲಿಲ್ಲ. ಚಿಕ್ಕಪ್ಪ ನನ್ನ ಮನಸ್ಸಿನ ಮಾತು ಅರ್ಥಮಾಡಿಕೊಳ್ಳುತ್ತಿದ್ದರು. ಹಾಗಾಗಿ ಅವರು ನನ್ನ ಫೇವರೇಟ್ ಆದರು. ಒಂದು ದಿನ ನಾನು ಚಿಕ್ಕಪ್ಪನ ಮೊಬೈಲ್ ನೋಡುತ್ತಿದ್ದೆ. ಆಗ ಅಮ್ಮ ನನ್ನ ಕೋಣೆಗೆ ಬಂದಳು ಮತ್ತು ನನ್ನ ಕೈಯಲ್ಲಿ ಫೋನ್ ನೋಡಿ ಕೋಪಿಸಿಕೊಂಡಳು. ನನಗೂ ಕೋಪ ಬಂತು. ನಾನು ಸ್ವಲ್ಪ ಹೊತ್ತು ಮೊಬೈಲ್ ಬಳಸಿದರೆ ಅದರಲ್ಲಿ ತಪ್ಪೇನಿದೆ? ಹಾಗೂ ನೀವು ನನ್ನನ್ನು ಮರೆತು ಹೋಗಿದ್ದೀರಿ ಎಂದು ನಾನು ಹೇಳಿದೆ. ಆ ದಿನ ನಾನು ಅಮ್ಮನ ಜೊತೆ ಬಹಳ ಕೆಟ್ಟದಾಗಿ ವರ್ತಿಸಿದೆ. ಈಗ ನಾನು ಚಿಕ್ಕಪ್ಪನ ಜೊತೆ ಹೆಚ್ಚು ಸಮಯ ಕಳೆಯಲು ಆರಂಭಿಸಿದೆ. ನನಗೆ ಚಿಕ್ಕಪ್ಪ ಮಾತ್ರ ನನ್ನ ಸ್ನೇಹಿತ ಎಂದು ಅನಿಸಲು ಆರಂಭಿಸಿತು. ಆ ದಿನ ಶಾಲೆಗೆ ರಜೆ ಇದ್ದ ಕಾರಣ ನಾನು ಬೆಳಗ್ಗೆ 10 ಗಂಟೆಗೆ ಎದ್ದೆ. ಹೊರಗೆ ಬಂದು ನೋಡಿದರೆ ಎಲ್ಲರೂ ತಿಂದು ತಮ್ಮ ತಮ್ಮ ಕೆಲಸಕ್ಕೆ ಹೋಗಿದ್ದರು. ಮನೆಯಲ್ಲಿ ನಾನು ಮತ್ತು ಚಿಕ್ಕಪ್ಪ ಮಾತ್ರ ಇದ್ದೆವು. ನಾನು ಕೂಡ ತಿಂಡಿ ತಿಂದು ಸ್ನಾನ ಮಾಡಲು ಹೋದೆ. ಸ್ನಾನ ಮಾಡಿ ನಾನು ನನ್ನ ಕೋಣೆಗೆ ಬಂದೆ. ಅಷ್ಟರಲ್ಲಿ ಚಿಕ್ಕಪ್ಪ ಕೂಡ ನನ್ನ ಕೋಣೆಗೆ ಬಂದರು. ಅವರನ್ನು ನೋಡಿ ನಾನು ಬೆಚ್ಚಿಬಿದ್ದು ಪರದೆಯ ಹಿಂದೆ ಅಡಗಿಕೊಂಡು, ಚಿಕ್ಕಪ್ಪ, ದಯವಿಟ್ಟು ಸ್ವಲ್ಪ ಹೊತ್ತು ಹೊರಗೆ ಹೋಗಿ, ನಾನು ಬಟ್ಟೆ ಬದಲಾಯಿಸಿ ಬರುತ್ತೇನೆ ಎಂದು ಹೇಳಿದೆ. ಆದರೆ ಚಿಕ್ಕಪ್ಪ ನನ್ನ ಮಾತನ್ನು ಕೇಳಲಿಲ್ಲ. ನನ್ನ ಕೈ ಹಿಡಿದು ಪರದೆಯ ಹಿಂದಿನಿಂದ ಹೊರಗೆ ಎಳೆದರು. ಅವರು, ಸೋನಿಯಾ, ನಾನು ಮೊದಲೇ ಹೇಳಿದ್ದೆ, ನೀನು ನನ್ನನ್ನು ನೋಡಿ ನಾಚಿಕೊಳ್ಳಬೇಕಾಗಿಲ್ಲ. ನನ್ನನ್ನು ನೀನು ನಿನ್ನವನೆಂದು ಭಾವಿಸುವುದಿಲ್ಲವೇ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೆಂದರೆ ಬಿಡು ಎಂದರು. ನಾನು ಏನೋ ಯೋಚಿಸಿ ಅವರ ಮುಂದೆ ಕುಳಿತೆ. ಅವರು ನನ್ನ ಒದ್ದೆ ಕೂದಲನ್ನು ಬಾಚಲು ಆರಂಭಿಸಿದರು. ಆದರೆ ಅವರ ಕೈ ಅಲ್ಲಾಡುತ್ತಿತ್ತು. ಅದರಿಂದ ನನಗೆ ಮುಜುಗರ ಆಯಿತು. ಚಿಕ್ಕಪ್ಪನಿಂದ ಸಹಾಯ ಪಡೆಯಲು ನನಗೆ ನಾಚಿಕೆಯಾಯಿತು. ಚಿಕ್ಕಪ್ಪ, ಈಗ ಬಿಡಿ, ಇದನ್ನು ನಾನೇ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ ನಾನು ಎದ್ದು ನನ್ನ ಕೂದಲನ್ನು ಬಾಚಲು ಆರಂಭಿಸಿದೆ. ನಾನು ಬಾಚಿಕೊಳ್ಳುವುದನ್ನು ನೋಡಿ ಚಿಕ್ಕಪ್ಪ ನನ್ನ ಸೌಂದರ್ಯವನ್ನು ಹೊಗಳಲು ಆರಂಭಿಸಿ ಮೇಲಿನಿಂದ ಕೆಳಕ್ಕೆ ನೋಡಲು ಆರಂಭಿಸಿದರು. ನನಗೆ ಬಹಳ ಅನಾನುಕೂಲವಾಯಿತು, ಏಕೆಂದರೆ ಅವರ ನೋಟ ಸರಿಯಾಗಿಲ್ಲ ಎಂದು ನನಗೆ ಅನಿಸಿತು. ನಾನು ಅವರನ್ನು ಹಲವು ಬಾರಿ ಕೋಣೆಯಿಂದ ಹೊರಗೆ ಹೋಗಲು ಕೇಳಿದೆ, ಆದರೆ ಅವರು ನನ್ನ ಮಾತನ್ನು ಕೇಳಲಿಲ್ಲ. ಅವರ ನೋಟ ನನಗೆ ತಪ್ಪಾಗಿದೆ ಎಂದು ನನಗೆ ಅನಿಸಿತು. ಅವರ ನೋಟದಿಂದ ನನಗೆ ಭಯವಾಯಿತು. ಅಷ್ಟರಲ್ಲಿ ಹೊರಗಡೆಯಿಂದ ನನ್ನ ತಂದೆಯ ಧ್ವನಿ ಕೇಳಿಸಿತು. ತಂದೆಯ ಧ್ವನಿ ಕೇಳಿ ಚಿಕ್ಕಪ್ಪ ಪಟ್ಟನೆ ನನ್ನ ಕೋಣೆಯಿಂದ ಹೊರಗೆ ಹೋದರು. ಭೀಕರ ಸತ್ಯ ಹೊರಗೆ ಬಂದಾಗ ನಂತರ 1 ವಾರ ಕಳೆಯಿತು. ಕ್ರಮೇಣ ಅತಿಥಿಗಳು ಬರಲು ಆರಂಭಿಸಿದರು. ಅತಿಥಿಗಳ ಸಂಖ್ಯೆ ಹೆಚ್ಚಾಯಿತು. ಅವರೆಲ್ಲರ ಬ್ಯಾಗ್ಗಳು ನನ್ನ ಕೋಣೆಯಲ್ಲಿ ಇರಿಸಲ್ಪಟ್ಟವು. ಆ ರಾತ್ರಿ ಅಮ್ಮ ಚಿಕ್ಕಪ್ಪನನ್ನು ಮಲಗಿಸಲು ನನ್ನ ರೂಮಿಗೆ ಬಂದರು. ಅವರು ನನ್ನನ್ನು, ಸೋನಿಯಾ ಮಗು, ಹಾಲ್ನಲ್ಲಿ ಅತಿಥಿಗಳು ಮಲಗಿದ್ದಾರೆ. ಎಲ್ಲಾ ರೂಂಗಳು ತುಂಬಿವೆ. ನೀನು ಒಂದು ರಾತ್ರಿ ಚಿಕ್ಕಪ್ಪನನ್ನು ನಿನ್ನ ರೂಮಿನಲ್ಲಿ ಮಲಗಿಸಬಹುದಾ ಎಂದು ಕೇಳಿದರು. ಹೊರಗೆ ತುಂಬಾ ಚಳಿಯಿತ್ತು. ಹಾಗಾಗಿ ನಾನು ಯೋಚಿಸಿದೆ, ಚಿಕ್ಕಪ್ಪನನ್ನು ನನ್ನ ರೂಮಿನಲ್ಲಿ ಮಲಗಿಸಿದೆ. ಆದರೆ ನನಗೆ ಗೊತ್ತಿರಲಿಲ್ಲ ಅವರು ಆ ರಾತ್ರಿ ನನ್ನ ಜೊತೆ ಏನು ಮಾಡಲಿದ್ದಾರೆ ಎಂದು. ಚಿಕ್ಕಪ್ಪ ತಮ್ಮದೇ ಹೊದಿಕೆ ಇದ್ದರೂ ನನ್ನ ಪಕ್ಕದಲ್ಲಿ ಮಲಗಿದರು. ನಂತರ ನಾವಿಬ್ಬರೂ ಮಲಗಿದೆವು. ಮಧ್ಯರಾತ್ರಿ ನನಗೆ ಯಾರೋ ನನ್ನ ಹೊದಿಕೆಯನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅನಿಸಿತು. ನಾನು ಎದ್ದು ಕುಳಿತಾಗ ಚಿಕ್ಕಪ್ಪ, ಸೋನಿಯಾ, ನನಗೆ ತುಂಬಾ ಚಳಿ, ನೀನು ನಿನ್ನ ಹೊದಿಕೆಯನ್ನು ನನ್ನ ಜೊತೆ ಹಂಚಿಕೊಳ್ಳಬಹುದಾ ಎಂದು ಕೇಳಿದರು. ನಾನು ಕರುಣೆಯಿಂದ ಅವರನ್ನು ನನ್ನ ಹೊದಿಕೆಯೊಳಗೆ ಮಲಗಿಸಿದೆ. ನನ್ನ ಕಣ್ಣು ಮುಚ್ಚುತ್ತಿದ್ದಂತೆ ಅವರು ಇದ್ದಕ್ಕಿದ್ದಂತೆ ನನ್ನ ಕುತ್ತಿಗೆಯನ್ನು ಕಚ್ಚಿದರು. ನಾನು ಜೋರಾಗಿ ಕೂಗಿದೆ. ನಾನು ಓಡಿ ಹೋಗಲು ಪ್ರಯತ್ನಿಸಿದೆ, ಆದರೆ ಚಿಕ್ಕಪ್ಪ ನನ್ನನ್ನು ಸ್ವಲ್ಪವೂ ಚಲಿಸಲು ಬಿಡಲಿಲ್ಲ. ಅವರು, ಸೋನಿಯಾ, ಈ ಮನೆಯಲ್ಲಿ ನಾನು ಮಾತ್ರ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬಲ್ಲೆ. ಸೋನಿಯಾ, ನೀನು ದೊಡ್ಡವಳಾಗಿದ್ದೀಯಾ. ದೊಡ್ಡ ಹುಡುಗಿಯರಿಗೆ ಒಂದು ವಿಭಿನ್ನ ರೀತಿಯ ಚಾಕ್ಲೇಟ್ ಕೊಡುತ್ತಾರೆ. ಅದನ್ನು ನಾನು ನಿನಗೆ ಕೊಡುತ್ತೇನೆ. ನಿನ್ನ ಮನೆಯವರು ಇದನ್ನು ಹೇಳುವುದಿಲ್ಲ. ನೀನು ಮೌನವಾಗಿರಬೇಕು ಮತ್ತು ಆನಂದಿಸಬೇಕು ಎಂದರು. ಚಿಕ್ಕಪ್ಪನ ಮಾತುಗಳು ನನಗೆ ಸರಿಯಾಗಿ ಅನಿಸಲಿಲ್ಲ. ಅವರು ಏನೋ ತಪ್ಪು ಮಾಡಲಿದ್ದಾರೆ ಎಂದು ನನಗೆ ಅನಿಸಿತು. ನಾನು ಅವರನ್ನು ದೂರ ತಳ್ಳಲು ಪ್ರಯತ್ನಿಸಿದೆ, ಆದರೆ ಅವರು ನನ್ನ ಬಾಯಿಯನ್ನು ಮುಚ್ಚಿದ್ದರು. ಅವರು ಏನು ಬಯಸುತ್ತಾರೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಆಗ ನಾನು ಅವರ ಕೈಯನ್ನು ಬಲವಾಗಿ ಕಚ್ಚಿದೆ. ಅವರ ಕೈ ನನ್ನ ಬಾಯಿಯಿಂದ ತೆಗೆದುಹೋಯಿತು. ನಾನು ಜೋರಾಗಿ ಕೂಗಿದೆ. ನನ್ನ ಕೂಗು ನನ್ನ ಅಕ್ಕನ ಕಿವಿಗೆ ಬಿದ್ದಿರಬಹುದು. ನನ್ನ ಅಕ್ಕ ಓಡಿ ನನ್ನ ರೂಮಿಗೆ ಬಂದಳು. ಚಿಕ್ಕಪ್ಪನನ್ನು ನನ್ನ ಪಕ್ಕದಲ್ಲಿ ನೋಡಿ ಅವಳು ಎಲ್ಲವನ್ನೂ ಅರ್ಥಮಾಡಿಕೊಂಡಳು. ನಾನು ಓಡಿ ನನ್ನ ಅಕ್ಕನನ್ನು ತಬ್ಬಿಕೊಂಡೆ. ಅಕ್ಕ, ಅಕ್ಕ ಎಂದಾಗ ಅವಳು, ಸೋನಿಯಾ, ನೀನು ಏನನ್ನು ಹೇಳಬೇಕಾಗಿಲ್ಲ.
ನನಗೆ ಎಲ್ಲವೂ ಅರ್ಥವಾಗಿದೆ. ಚಿಕ್ಕಪ್ಪ ನಿನ್ನ ರೂಮಿಗೆ ಬಂದಾಗಲೇ ನನಗೆ ಅನುಮಾನ ಬಂದಿತ್ತು. ಆದರೆ ಅಮ್ಮನಿಗಾಗಿ ನಾನು ಏನನ್ನೂ ಹೇಳಲಿಲ್ಲ ಎಂದಳು. ಅಮ್ಮ ಅಕ್ಕನಿಗೆ ಮೌನವಾಗಿರಲು ಹೇಳುತ್ತಿದ್ದಳು. ಆದರೆ ಅಕ್ಕ ಕೋಪದಿಂದ, ಅಮ್ಮ, ಇನ್ನು ಮುಂದೆ ನನ್ನ ಬಾಯಿ ಮುಚ್ಚಿಸಬೇಡ, ಹಿಂದೆ ಮಾಡಿದ ಹಾಗೆ ಎಂದಳು. ನಾನು ಅಕ್ಕನತ್ತ ನೋಡಿದೆ. ಅವಳು, ಹೌದು ಸೋನಿಯಾ, ಕೆಲವು ವರ್ಷಗಳ ಹಿಂದೆ ಒಬ್ಬ ಅತಿಥಿ ನನ್ನ ಜೊತೆಯೂ ಅದೇ ರೀತಿ ಮಾಡಿದ್ದ. ಆ ಮಾತುಗಳು ಇಂದಿಗೂ ನನ್ನ ಮನಸ್ಸಿನಲ್ಲಿ ಕಾಡುತ್ತಿವೆ. ಆದರೆ ನಾನು ಅಮ್ಮನಿಗೆ ಹೇಳಿದಾಗ ಅವರು ನನ್ನ ಬಾಯಿ ಮುಚ್ಚಿಸಿದರು. ನಾನು ನನ್ನ ಬಗ್ಗೆ ಧ್ವನಿ ಎತ್ತಲಿಲ್ಲ. ಆದರೆ ನನ್ನ ಸಹೋದರಿಯೊಂದಿಗೆ ಅನ್ಯಾಯ ಮಾಡಲು ನಾನು ಬಿಡುವುದಿಲ್ಲ. ಇತರ ಸಹೋದರಿಯರು, ಹೆಣ್ಣುಮಕ್ಕಳ ಮೇಲೆ ಕೆಟ್ಟ ಕಣ್ಣು ಹಾಯಿಸುವವರಿಗೆ ಶಿಕ್ಷೆಯಾಗಲೇಬೇಕು. ಏಕೆಂದರೆ ಅಂತಹ ದರಿದ್ರರು ಹೊರಗೆ ಮಾತ್ರವಲ್ಲ, ನಮ್ಮ ಮನೆಗಳಲ್ಲೂ ಇದ್ದಾರೆ ಎಂದಳು. ಆಗ ಅಮ್ಮ ಅಕ್ಕನ ಬಾಯಿ ಮುಚ್ಚಿಸಲು ಪ್ರಯತ್ನಿಸಿದಳು. ಮಗು, ಈ ಸುದ್ದಿ ಹೊರಗೆ ಹರಡಿದರೆ ಸೋನಿಯಾಳ ಮದುವೆಯಲ್ಲಿ ಮುಂದೆ ತೊಂದರೆಗಳು ಬರುತ್ತವೆ. ಅವಳ ಒಳ್ಳೆಯದಕ್ಕಾಗಿಯೇ ನಾನು ನಿನ್ನನ್ನು ಮೌನವಾಗಿರಲು ಹೇಳಿದೆ. ಯಾರಾದರೂ ಹುಡುಗಿಯೊಂದಿಗೆ ಇದನ್ನು ಮಾಡಿದ್ದಾರೆ ಎಂದು ಜನರಿಗೆ ತಿಳಿದರೆ ಆ ಹುಡುಗಿಯನ್ನು ಸಮಾಜದಲ್ಲಿ ಕೆಟ್ಟ ಕಣ್ಣಿನಿಂದ ನೋಡಲಾಗುತ್ತದೆ. ಅಮ್ಮನ ಮಾತು ಕೇಳಿ ಅಕ್ಕ ಇನ್ನು ಹೆಚ್ಚು ಕೋಪಗೊಂಡಳು ಮತ್ತು ಜೋರಾದ ಸ್ವರದಲ್ಲಿ ಹೇಳಿದಳು, ಓದಿದ ಬರೆದ ಅಮ್ಮ, ಅಪ್ಪರಿಂದಲೇ ಹುಡುಗಿಯರ ಮೇಲೆ ಅತ್ಯಾಚಾರಗಳು ಆಗುತ್ತವೆ ಮತ್ತು ಹುಡುಗಿಯರು ಅದನ್ನು ಮೌನವಾಗಿ ಸಹಿಸಿಕೊಳ್ಳಬೇಕಾಗುತ್ತದೆ. ಅತ್ಯಾಚಾರ ಮಾಡಿದವನು ಬೀದಿಯಲ್ಲಿ ಬೇಕಾಬಿಟ್ಟಿ ತಿರುಗಾಡಬೇಕು ಮತ್ತು ಯಾರ ಮೇಲೆ ಅನ್ಯಾಯ ಆಗಿದೆಯೋ ಅವರು ಧ್ವನಿ ಎತ್ತಬಾರದು. ಅದು ಎಂಥ ನಿಯಮ! ಇಂದು ಭಗವಂತನ ಕೃಪೆಯಿಂದ ಸೋನಿಯಾಗೆ ಏನೂ ಆಗಲಿಲ್ಲ. ಆದರೆ ಏನಾದರೂ ಆಗಿದ್ದರೆ ನೀವು ಹೀಗೆ ಮಾಡುತ್ತಿದ್ದೀರಾ? ಈ ಸಮಾಜದಲ್ಲಿ ಮೌನವಾಗಿರುವ ಮತ್ತು ಅತ್ಯಾಚಾರಕ್ಕೆ ಒಳಗಾದ ಹುಡುಗಿಯರನ್ನು ಕೆಟ್ಟ ಕಣ್ಣಿನಿಂದ ನೋಡಲಾಗುತ್ತದೆ. ಆದ್ದರಿಂದ ಅದನ್ನು ಮಾಡಿದವನಿಗೆ ಈ ಸಮಾಜದಲ್ಲಿ ತಿರುಗಾಡಲು ಯಾವುದೇ ಹಕ್ಕಿಲ್ಲ. ನೀವು ನನ್ನ ಅಮ್ಮ, ಆದರೆ ನಾನು ನಿಮ್ಮ ಅಭಿಪ್ರಾಯಗಳನ್ನು ಒಪ್ಪುವುದಿಲ್ಲ. ನಾನು ಆ ನೀಚನ ವಿರುದ್ಧ ಪೊಲೀಸರಿಗೆ ದೂರು ನೀಡುತ್ತೇನೆ. ಈ ಬಾರಿ ಅಪ್ಪನು ನಮ್ಮನ್ನು ಬೆಂಬಲಿಸಿದರು ಮತ್ತು ಬೇರೆ ಸಂಬಂಧಿಕರು ಅಕ್ಕನ ಮಾತನ್ನು ಅರ್ಥಮಾಡಿಕೊಂಡರು. ಎಲ್ಲರೂ ಆ ನೀಚ ಚಿಕ್ಕಪ್ಪನಿಗೆ ಶಿಕ್ಷೆಯಾಗಬೇಕೆಂದು ಬೆಂಬಲಿಸಿದರು. ಆಗ ಅಮ್ಮನಿಗೆ ತಾನು ಎಷ್ಟು ಹಳೆಯ ಚಿಂತನೆಯೊಂದಿಗೆ ಬದುಕುತ್ತಿದ್ದಳೆಂದು ಅರ್ಥವಾಯಿತು. ಚಿಕ್ಕಪ್ಪ ತನ್ನ ಸಿಹಿ ಮಾತಿನಿಂದ ನನ್ನನ್ನು ನನ್ನ ಕುಟುಂಬದ ವಿರುದ್ಧ ಎತ್ತಿಕಟ್ಟಲು ಪ್ರಯತ್ನಿಸಿದನು ಮತ್ತು ನನ್ನ ಸಹಾನುಭೂತಿ ಪಡೆಯಲು ಪ್ರಯತ್ನಿಸಿದನು. ಆಗ ನನಗೆ ಆ ನೀಚ ವ್ಯಕ್ತಿಯ ನಿಜವಾದ ಉದ್ದೇಶ ಅರ್ಥವಾಗಲಿಲ್ಲ. ಆದರೆ ಅಂತಿಮವಾಗಿ ನನ್ನ ಕುಟುಂಬ ನನ್ನನ್ನು ಬೆಂಬಲಿಸಿತು. ಜೀವನ ಪಾಠ. ವಾಸ್ತವವಾಗಿ ಒಬ್ಬ ತಾಯಿ ತನ್ನ ಮಗಳಿಗೆ ದೊಡ್ಡವಳಾದಾಗ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ತಿಳಿಸಬೇಕು. ಆದರೆ ಕೆಲವು ಪೋಷಕರು ಇದರ ಬಗ್ಗೆ ಮಾತನಾಡಲು ಹಿಂಜರಿಯುತ್ತಾರೆ ಅಥವಾ ಅವರಿಗೆ ಸರಿಯಾದ ಮಾಹಿತಿ ಇರುವುದಿಲ್ಲ. ಇಂದಿನ ಕಾಲದಲ್ಲಿ ಇಂತಹ ಜನರಿಂದ ಎಚ್ಚರವಾಗಿರುವುದು ಬಹಳ ಮುಖ್ಯ, ಏಕೆಂದರೆ ಇಂತಹ ಜನರು ಹೆಚ್ಚಾಗಿ ನಮ್ಮ ಹತ್ತಿರದವರಾಗಿರುತ್ತಾರೆ. ಈ ಕಥೆ ನಿಮಗೆ ಹೇಗೆ ಅನಿಸಿತು ಎಂದು ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ರೋಮಾಂಚಕ ಕಥೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.